ನಮಸ್ಕಾರ ದೇವರು. ನಾನು ನಿಮ್ಮ ಮಂಡ್ಯ ಒಳಗೆ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವೆರಿಕೋನ್ ಸ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿಕೋನ್ ಸ್ವೆನ್ಸ್ ಅಂದರೆ ಏನು, ಏನಕ್ಕೋಸ್ಕರ ಬರುತ್ತೆ ಅಂತ ಹೇಳ್ತಾ ಹೋಗೋಣ. ಮತ್ತು ಇದರಿಂದ ಆಗುವಂತಹ ತೊಂದರೆಗಳೇನು ಅಂತ ಕೂಡ ನೋಡ್ತಾ ಹೋಗೋಣ. ಜೊತೆಗೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು, ಯಾವುದು ಬೆಸ್ಟ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ತಾ ಹೋಗ್ತಿರ್ತೀನಿ. ಸೊ ಈ ವೆರಿಕೋನ್ ಸ್ವೆನ್ಸ್ ಏನಪ್ಪ ಅಂದರೆ ಇದು ವಯಸ್ಸಾಗಿರುವಂಥವರಲ್ಲಿ ಮತ್ತು ಜಾಸ್ತಿ ನಿಂತ್ಕೊಂಡು ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡೋವಂಥವರಲ್ಲಿ ಮತ್ತು ಪ್ರೆಗ್ನೆನ್ಸಿ ಲೇಡಿಗಳಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ. ಸೊ ಇದೇನಪ್ಪ ಅಂದರೆ ಈ ಕಾಲುಗಳಲ್ಲಿ ಉಬ್ಬಿದ ರಕ್ತನಾಳಗಳೇನಿರುತ್ತೆ ಇದನ್ನೇ ವೆರಿಕೋನ್ ವೆನ್ಸ್ ಅಂತ ಕರೀತಾರೆ. ಸೊ ಅದು ಕೆಲವರಿಗೆ ಹಸಿರು ಕಲರಲ್ಲಿ ಇರುತ್ತೆ, ಕೆಲವರಿಗೆ ನೀಲಿ ಕಲರ್ ಆರು ಬ್ಲ್ಯಾಕ್ ಕಲರಲ್ಲಿ ಕೂಡ ಕಾಣಿಸ್ತಾ ಹೋಗುತ್ತೆ. ಸೊ ಅದನ್ನು ನಾವು ನೋಡ್ದೇಟ್ಕೇನೆ ಐಡೆಂಟಿಫೈ ಮಾಡ್ಬೋದು. ಸ್ವಲ್ಪ ದಪ್ಪವಾಗಿ ಮತ್ತು ಕೆಲವು ರಿಂಗ್ ಟೈಪಲ್ಲಿ ಕಾಣಿಸುತ್ತೆ, ಮತ್ತು ಕೈ ಟಚ್ ಮಾಡಿದ್ರೇ ಫೀಲ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ವೆರಿಕೋನ್ ವೆನ್ಸ್ ಅಂತ ಕರೀತಾರೆ. ಇದೇನು ಅಂದರೆ ವಾಕಿಂಗ್ ಟೈಮಲ್ಲಿ ಮತ್ತು ಕೆಲವು ಟೈಮ್ ವರ್ಕ್ ಮಾಡೋ ಟೈಮಲ್ಲಿ ಪೇನ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದು ದಪ್ಪ ಆಗ್ತಾ ಇದ್ದಂಗೆ ಪೇನ್ ಬರುತ್ತೆ. ದೆನ್ ಇದು ನೆಕ್ಸ್ಟ್ ಫ್ಯೂಚರಲ್ಲಿ ದಪ್ಪ ಆಗ್ತಾ ಅದು ಏನಿರುತ್ತೆ ಕಾಲ ಹತ್ರ ರಕ್ತನಾಳ, ಉಬ್ಬಿರೋ ರಕ್ತನಾಳ, ಅದು ಕೆಳಗಡೆ ಲೆಗ್ವರೆಗೂ ಬಂದು ಅದು ಓಪನ್ ಆಗಿಬಿಡುತ್ತೆ ಬ್ಲಡ್ ಪ್ರೆಷರ್ಗೆ. ಆಫ್ಟರ್ ಬ್ಲಡ್ ನಾನ್ ಸ್ಟಾಪ್ ಹೋಗೇ ಇರುತ್ತೆ. ಸೊ ಇದನ್ನು ಅಲ್ಸರ ಅಂತ ಕರೀತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಕ್ಯೂರ್ ಮಾಡ್ಬೋದು. ಜಸ್ಟ್ 30 ಮಿನಿಟ್ಸಲ್ಲೇ ಅದನ್ನು ಕ್ಲಿಯರ್ ಮಾಡಿ ಆಫ್ಟರ್ 2 to 3 ಅವರ್ಸಲ್ಲೇ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ. ಸೊ ನಾವು ನಾರ್ಮಲಾಗಿ ಏನು ಓಡಾಡ್ತಿದ್ವಿ ಬಿಫೋರ್ ಆಪ್ರೇಷನ್, ಹಂಗೇನೆ ಆಫ್ಟರ್ ಕೂಡ ಆರಾಮಾಗೇ ಓಡಾಡ್ಕೊಂಡಿರ್ಬೋದು. ಸೊ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಗ್ಲೌಸ್ ಹಾಕೊಳ್ಳೋದಾಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಕಂಪಲ್ಸರಿ ಅದನ್ನು ಫಾಲೋಅಪ್ ಮಾಡ್ಕೊಳ್ಬೇಕು. 2 ಮಂತ್ ಅಂತೂ ಗ್ಲೌಸ್ ಹಾಕಲೇಬೇಕು. ಬಟ್ ಇದಕ್ಕೆ ಬೆಸ್ಟ್ ಹಾಸ್ಪಿಟಲ್ ಯಾವುದಪ್ಪ ಅಂದರೆ ಅದ್ವೈತ ಜಯನಗರ್ 8th ಬ್ಲಾಕಲ್ಲಿ ಬರುತ್ತೆ. ಸೊ ನಾವು ಜಾಸ್ತಿ ಟೆನ್ಷನ್ ಆಗೋ ಅವಶ್ಯಕತೆ ಏನಿಲ್ಲ. ಜಯನಗರ್ 8th ಬ್ಲಾಕ್ ಅಂದರೆ ಬನಶಂಕರಿ BMTC ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ 500 ಮೀಟರ್ಸ್ ಅಷ್ಟೇ, ಜಸ್ಟ್ ಹಾಫ್ ಕಿಲೋಮೀಟರ್ಲೇನೆ ಸಿಗುತ್ತೆ, ವಾಕಿಂಗಲ್ಲೇ ಹೋಗ್ಬೋದು. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ಕೂಡ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡಿರೋದು. ಸೊ ಇವಾಗ ನಾನು ಒಂದು 15 days 16 days ಅಷ್ಟೇ ಆಗಿರೋದು ಕರೆಕ್ಟಾಗಿ. ಆರಾಮಾಗಿ ಮೊದಲು ಹೆಂಗೆ ಬಿಫೋರ್ ಆಪ್ರೇಷನ್ ಇದ್ದೆ ಅದೇ ಥರ ಆಫ್ಟರ್ ಇವಾಗಲೂ ಕೂಡ ವಾಕೆಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ರಿವ್ಯೂ ಕೊಡಬೇಕು ಅಂದ್ಕೊಂಡೆ. ಈ ಅದ್ವೈತ ಹಾಸ್ಪಿಟಲ್ ಏನಿದೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿ ಡಾಕ್ಟರ್ ಭಾಸ್ಕರ್ ಸರ್ ಇದ್ದಾರೆ. ಸೊ ಇವರನ್ನು ನಾವು ಈ ಟ್ರೀಟ್ಮೆಂಟಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪಂಟ್ರು ಅಂತಲೇ ಹೇಳ್ಬೋದು. ಸೊ ಬೆಸ್ಟು ಡಾಕ್ಟರು, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ. ಜೊತೆಗೆ ಕೋರ್ಡಿನೇಷನು ಅಷ್ಟೇ ತುಂಬ ಬೆಸ್ಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾನು ಒಂದು 2 ಕಡೆ ವಿಚಾರಿಸ್ಕೊಂಡೆ ಫಸ್ಟ್, ಆಮೇಲೆ ಇದೇನೇ ಬೆಸ್ಟ್ ಅಂದ್ಬಿಟ್ಟಿದ್ದೆ, ಇಲ್ಲೇ ಟ್ರೀಟ್ಮೆಂಟ್ ತಗೊಂಡೆ. ಸೊ ಇವಾಗೆಲ್ಲ ಕ್ಯೂರ್ ಆಗಿದೆ. ಅದೇ ಉದ್ದೇಶದಿಂದ ನಾನು ಇಲ್ಲಿ ಒಂದು ವಿಡಿಯೋ ಕೊಡಬೇಕು. ಮತ್ತು ಈ ಥರ ಯಾರಿಗಾದ್ರೂ ಪೇನ್ ಇತ್ತು ಮತ್ತು ಈ ಥರ ಇಶ್ಯೂ ಇತ್ತು ಅಂದರೆ ಸೊ ಇಲ್ಲಿ ಹೋಗಿ ಆರಾಮಾಗಿ ನೀವು ಡಾಕ್ಟರ್ನ ಮೀಟ್ ಮಾಡಿ ಆಫ್ಟರ್ ನೀವು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೋದು. ಸೊ ಕೋರ್ಡಿನೇಷನ್ ಕೂಡ ಚೆನ್ನಾಗಿರುತ್ತೆ. ಡಾಕ್ಟರ್ನ ನೀವು ಮೀಟ್ ಮಾಡ್ತಿದ್ದೀನಿ, ಸ್ಕ್ಯಾನ್ ಮಾಡೇನೆ ಅದು ಏನಾಗಿದೆ ಏನು ಎತ್ತ ಅಂದ್ಬಿಟ್ಟಿದೆ ಹೇಳ್ಬಿಡ್ತಾರೆ. ಸೊ ಈ ವೆರಿಕೋನ್ ವೆನ್ಸ್ ಏನಿದೆ ಅಲ್ಸರಾಗೆ ಇದು ಬೆಸ್ಟ್ ಹಾಸ್ಪಿಟಲ್ ಅಂತ ನಾನು ಹೇಳ್ತೀನಿ. ಅದ್ವೈತ ಜಯನಗರ್ 8th ಬ್ಲಾಕಲ್ಲಿರೋ ಹಾಸ್ಪಿಟಲು. ಸೊ ಇದನ್ನು ನಾನು ಲಿಂಕ್ ಕೂಡ ನಿಮಗೆ ಆ್ಯಡ್ ಮಾಡಿರ್ತೀನಿ ನನ್ನ ಅಕೌಂಟಲ್ಲಿ, ಅವರ ಲಿಂಕು ಮತ್ತು ID ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಹೋಗಿ ವಿಸಿಟ್ ಮಾಡಿ ಮತ್ತು ನೀವು ಚೆಕ್ ಮಾಡಿಸಿ ಆಫ್ಟರ್ ಟ್ರೀಟ್ಮೆಂಟ್ ತಗೊಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದ್ರದ್ದು ಹಾಸ್ಪಿಟ್ಲು ಫುಲ್ಲು ಡೀಟೇಲ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಚೆನ್ನಾಗಿದೆ ಗುರು, ಒಳ್ಳೆ ಹೈಜೆನಿಕ್ ಆಗಿದೆ ಹಾಸ್ಪಿಟಲು. ಜೊತೆಗೆ ಟ್ರೀಟ್ಮೆಂಟು ಅಷ್ಟೇ, ಕೋರ್ಡಿನೇಷನ್ ಅಷ್ಟೇ ಚೆನ್ನಾಗಿದೆ. ಸೊ ನೀವೇನಾದ್ರು ಈ ಥರ ಪೇನಿಂದ ಏನಾದ್ರು ನಲ್ತಾ ಇದ್ರಿ ಅಂದರೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಜೊತೆಗೆ ಏನಪ್ಪ ಅಂದರೆ ಇದು ಬಿಗಿನಿಂಗ್ ಅಂದರೆ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಏನಾದ್ರು ನಿಮಗೆ ಗೊತ್ತಾಯಿತು ಅಂದರೆ ಮತ್ತೆ ಬೇಗ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಪೇನ್ ಬರೋದಾಗಿರ್ಬೋದು, ಮತ್ತು ಅದು ಉಬ್ಬಿದ ರಕ್ತನಾಳ ಏನಿರುತ್ತೆ ಅದು ದಪ್ಪ ಆಗಿಬಿಟ್ಟು ತುಂಬ ನೋವು ಕೊಡ್ತಾ ಇರುತ್ತೆ ಗುರುವೆ. ಸೊ ಆ ಥರ ಎಲ್ಲ ಇಶ್ಯೂ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನೇನಂದ್ರೆ ಅಲ್ಲಿ ಒಬ್ಬರು ಬಂದಿದ್ದವ್ರ ಹತ್ರ ಕೇಳಿದೆ, ಅವ್ರಿಗೆ ರಕ್ತನಾಳ ಏನಿದೆ ತುಂಬ ದಪ್ಪ ಆಗಿ ಕೆಳಗಡೆ ಕಾಲ ಹತ್ರ ಓಪನ್ ಆಗಿ ಅಲ್ಸರ ಥರ ಆಗಿ ಬ್ಲಡ್ ಎಲ್ಲ ಜಾಸ್ತಿ ಹೋಗಿತ್ತು. ಅವ್ರೇನಂದರೆ ತುಂಬ ಲಾಂಗ್ ಇಯರ್ಸಿಂದ ಇತ್ತು, ಈ ಥರ ಆಯಿತು ಅಂತ ಹೇಳಿದ್ರು. ಬಟ್ ತುಂಬ ಪೇನ್ ತಿಂದಿದ್ದಾರೆ. ಅಷ್ಟೆಲ್ಲ ಪೇನ್ ತಿನ್ನೋಕ್ಕೆ ಹೋಗಬೇಡಿ, ತುಂಬ ಬೇಗನೆ ಕ್ಯೂರ್ ಆಗುತ್ತೆ. ಮತ್ತು ಜೊತೆಗೆ ಡಾಕ್ಟ್ರ್ ಏನಪ್ಪ ಅಂದರೆ ನಮ್ಮ ಬಸ್ಸಲ್ಲಿ ಹೇಳೋಂಗೆ ಪಂಡ್ರು ಗುರು. ಇದರಲ್ಲಿ
ಈ ಲೇಸರ್ ಟ್ರೀಟ್ಮೆಂಟ್ ಏನಿದೆ ಮತ್ತು ಈ ವೆರಿಕೋಸ್ ವೇನ್ಸ್ ಏನಿದೆ ಇದಕ್ಕೆ ತುಂಬ ಪಂಟ್ರು ಅಂತಲೇ ಹೇಳ್ಬೋದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಯೂರ್ ಮಾಡಿಕೊಡ್ತಾರೆ. ಸೊ ನಾನು ಡಾಕ್ಟ್ರ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿರ್ತೀನಿ, ಹಾಸ್ಪಿಟಲ್ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಈ ಹಾಸ್ಪಿಟ್ಲದು ಫುಲ್ಲು ವೀಡಿಯೋನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡಿ ಹೋಗಿ ವಿಸಿಟ್ ಮಾಡಿ. ನೀವೇನಾರು ಆ ಥರ ಇಶ್ಯೂ ಇತ್ತು ಅಂದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬೋದು ಅಲ್ಲಿ. ಸೊ ವಿಚಾರಿಸ್ಕೊಂಡು ಆರಾಮಾಗಿ ಟ್ರೀಟ್ಮೆಂಟ್ ತಗೊಳ್ಳಿ ನೀವು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈಗ ಆ ವಿಡಿಯೋ ಹಾಸ್ಪಿಟಲ್ ಫುಲ್ಲು ವಿಡಿಯೋ ಅಪ್ಲೋಡ್ ಕೊಡ್ತೀನಿ, ನೋಡ್ತಾ ಹೋಗ್ತೀನಿ. ಇವಾಗ ನಾವೇನು ನೋಡ್ತಿದ್ದೀವಿ ಇದೇನೆ ಅದ್ವೈತ ಹಾಸ್ಪಿಟಲ್. ಸೊ ಇವರೇ ಡಾಕ್ಟರ್ ಭಾಸ್ಕರ್ ಸರು. ನಾವು ಇಲ್ಲಿ ಹೋಗ್ತಿದ್ದಂಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಏನೇನಿರುತ್ತೆ ಹೆಂಗೆ ಅನ್ನೋದನ್ನು ಕ್ಲೀನಾಗಿ ಡೀಟೇಲಾಗಿ ಹೇಳ್ಬಿಡ್ತಾರೆ. ಸೊ ಇದೇನಿದೆ ಸ್ಕೆಚ್ಚು ಕೂಡ ಅವರೇನೆ ತೋರಿಸ್ತಾರೆ. ನಮ್ಮ ಕಾಲಿನಲ್ಲಿ ಈ ಥರ ರಕ್ತನಾಳ ಇರುತ್ತೆ, ಅದು ವೆರಿಕೋನ್ಸ್ ಇದ್ದಾಗ ಈ ಥರ ಆಗಿ ಕನ್ವರ್ಟ್ ಆಗಿರುತ್ತೆ ಅನ್ನೋದನ್ನು ಕೂಡ ಒಂದು ಡ್ರಾಯಿಂಗ್ ಮುಖಾಂತರ ತಿಳಿಸ್ಕೊಡ್ತಾರೆ ನಮಗೆ. ಸೊ ಆಫ್ಟರ್ ನಾವು ಟ್ರೀಟ್ಮೆಂಟ್ ಎಲ್ಲ ತಗೊಳ್ಬೋದು ಯಾವುದೇ ತೊಂದರೆ ಇಲ್ಲದೇ. ಇದು ಅತಿ ಹೆಚ್ಚಾಗಿ ವಯಸ್ಸಾದಂಥವರಲ್ಲಿ ಮತ್ತು ಪ್ರೆಗ್ನೆನ್ಸಿ ಲೇಡಿಗಳಲ್ಲಿ, ಜೊತೆಗೆ ಈ ಸ್ಟ್ಯಾಂಡಿಂಗ್ ವರ್ಕ್ ಏನಿರುತ್ತೆ ಇಂಡಸ್ಟ್ರೀಸ್ ಇಂಥದ್ರಲ್ಲಿ ಇವಾಗೆಲ್ಲ ಕಾಮನಾಗಿ ಜನರಲಾಗಿ ಕಂಡುಬರುತ್ತೆ. ಸೊ ಅದರಿಂದ ಏನು ಅಂತ ತೊಂದರೆ ಏನಿಲ್ಲ. ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಸ್ಟು ಅಂತ ಹೇಳ್ಬೋದು. ಸೊ ವೆರಿಕೋಸ್ ವೇನ್ಸ್ ಇರೋರಿಗೆ ಇದನ್ನು ರೆಫರ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸೊ ಇದನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿರುವಂಥ ಡಾಕ್ಟರ್ ಭಾಸ್ಕರ್ ಸರ್ ಕೂಡ ಅಷ್ಟೇ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಸೊ ಆಫ್ಟರ್ ನಾವೆಲ್ಲ ಕನ್ಫರ್ಮ್ ಆದಮೇಲೆ ಟ್ರೀಟ್ಮೆಂಟ್ ಕೂಡ ಕಂಟಿನ್ಯೂ ಮಾಡಿಸ್ಕೊಳ್ಬೋದು. ಸೊ ಇದಿಲ್ಲಿರುವಂತಹ ಹಾಸ್ಪಿಟಲ್. ನೀವೇನಾದರೂ ಈ ಥರ ಪೇನಿಂದ ತೊಂದರೆಯಿಂದ ಬಳಲ್ತಾ ಇದ್ದರೆ ಹೋಗಿ ವಿಸಿಟ್ ಮಾಡಿ, ಡಾಕ್ಟರ್ ಕೋರ್ಡಿನೇಷನ್ ತಗೊಳ್ಳಿ. ಸೊ ಆಫ್ಟರ್ ಟ್ರೀಟ್ಮೆಂಟನ್ನು ತಗೊಳ್ಳಿ ನೀವು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ದೆನ್ ಇವಾಗ ನಾವೇನು ನೋಡ್ಕೊಬಂದ್ವಿ, ಇದು ಬಂದ್ಬಿಟ್ಟಿದೆ ಹಾಸ್ಪಿಟಲ್ ಡೀಟೇಲ್ಸು. ಸೊ ಅಲ್ಲಿರುವಂಥ ಫೆಸಿಲಿಟಿಗಳು, ಅಲ್ಲಿರುವಂತಹ ಏನಿದೆಯಪ್ಪ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಿತ್ತು. ಸೊ ಓಕೆ ಗುರು, ಒಂದು ರೇಂಜ್ಗೆ ಇಲ್ಲಿ ಆರಾಮಾಗಿ ಟ್ರೀಟ್ ಮಾಡಿಸ್ಕೊಳ್ಬೋದು. ಕ್ಯೂರ್ ಆಗುತ್ತೆ, ಆದಷ್ಟು ಬೇಗನೆ ಕ್ಯೂರ್ ಆಗುತ್ತೆ. ಮತ್ತು ಅದು ಚಿಂತೆನೇ ಬೇಕಾಗಿಲ್ಲ ನಮಗೆ, ನೆಕ್ಸ್ಟ್ ಫ್ಯೂಚರಲ್ಲಿ ಬರೋದು ಇಲ್ಲ ಅಂತ ಕೂಡ ಡಾಕ್ಟ್ರು ಹೇಳಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನಾಗಿ ಓನೇ ವೀಡಿಯೋ ಕೊಡೋಣ ಅಂದ್ಬಿಟ್ಟು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಹಂಗಾಗಿ ನಂದು ಆಲ್ಮೋಸ್ಟ್ ಎಲ್ಲ ಆರಾಮಾಗಿ ಓಡಾಡ್ಬೋದು ಗುರು ಅನ್ನಿಸಿದ್ಮೇಲೆ ಈ ವಿಡಿಯೋ ನಾನು ಮಾಡಿರೋದು. ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಏನು ಇರೋದಿಲ್ಲ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬೈ ಬೈ ಫ್ರೆಂಡ್ಸ್.